ಸುಮನ್ ಟಿವಿ ಕನ್ನಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಷಾ. ವರ್ಷದ ಮೊದಲ ಹಬ್ಬ ಸಂಕ್ರಾಂತಿ. ರೈತರ ಪಾಲಿಗೆ ಸುಗ್ಗಿ ಹಬ್ಬವಾದ್ರೆ ಹೆಣ್ಣು ಮಕ್ಕಳ ಪಾಲಿಗೆ ಎಳ್ಳು ಬೆಲ್ಲ ಬೀರುವಂತಹ ಸಂಭ್ರಮ ಸಡಗರದಿಂದ ಆಚರಿಸುವಂತಹ ಹಬ್ಬ. ನಮ್ಮ ಕರ್ನಾಟಕದಲ್ಲಿ ವಿವಿಧ ರೀತಿಯಲ್ಲಿ ವೈಶಿಷ್ಟ್ಯವಾಗಿ ಈ ಹಬ್ಬವನ್ನ ಆಚರಣೆ ಮಾಡ್ತಾರೆ. ಇಲ್ಲಿ ಮತ್ತೊಂದು ಕನ್ಫ್ಯೂಷನ್ ಏನಪ್ಪಾ ಅಂದ್ರೆ, ಸಂಕ್ರಾಂತಿಯನ್ನ 14ನೇ ತಾರೀಕು ಆಚರಿಸ್ಬೇಕಾ ಅಥವಾ 15ನೇ ತಾರೀಕು ಆಚರಿಸ್ಬೇಕಾ ಅನ್ನುವಂಥದ್ದು. ಅದರ ಜೊತೆಗೆ ಈ ಹಬ್ಬದ ವೈಶಿಷ್ಟ್ಯ ಏನು, ನಮ್ಮ ಕರ್ನಾಟಕದಲ್ಲಿ ಯಾವ ಯಾವ ಭಾಗದಲ್ಲಿ ಈ ಹಬ್ಬವನ್ನ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಾರೆ, ಜೊತೆಗೆ ಎಳ್ಳು ಬೆಲ್ಲ ಸಾರೋದ್ರ ಹಿಂದಿನ ಉದ್ದೇಶ ಏನು, ಈ ಎಲ್ಲದರ ಕುರಿತಾಗಿ ನಮಗೆ ವಿಶೇಷವಾದಂತಹ ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ಖ್ಯಾತ ಜ್ಯೋತಿಷಿಗಳು ಹಾಗೂ ಪ್ರತ್ಯಂಗಿರಾ ದೇವಿ ಆರಾಧಕರಾಗಿರುವಂತಹ ಹಾಗೂ ಭಾರತೀಯ ಸಂಪ್ರದಾಯ ಟ್ರಸ್ಟ್ನ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಮಹರ್ಷಿ ಗುರುಗಳು ನಮ್ಮ ಜೊತೆಗಿದ್ದಾರೆ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹರೇ ಶ್ರೀನಿವಾಸ. ಎಲ್ಲರಿಗೂ ಸಹ ನಮಸ್ಕಾರಗಳು. ಕರ್ನಾಟಕದಲ್ಲಿ ಈ ಸಂಕ್ರಾಂತಿ ಹಬ್ಬವನ್ನ ವಿಶಿಷ್ಟ ಮತ್ತು ಸಂಭ್ರಮದಿಂದ ಆಚರಣೆ ಮಾಡ್ತಾರೆ, ಅದರಲ್ಲೂ ವರ್ಷದ ಮೊದಲ ಹಬ್ಬ. ಸೊ ಈ ಹಬ್ಬದ ವೈಶಿಷ್ಟ್ಯತೆ ಕುರಿತು ಏನ್ ಹೇಳ್ತೀರಾ? ನೋಡಿ, ಒಂದೊಂದು ನಮ್ಮ ಇಡೀ ಭಾರತದಲ್ಲಿ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ರೀತಿಯಲ್ಲಿ ಆಚರಣೆ ಮಾಡುವಂಥದ್ದು ನಾವು ನೋಡಬಹುದಾಗಿದೆ. ಒಂದು ಕಡೆ ಗಾಳಿಪಟ ಹಬ್ಬ ಅಂತ ಆಚರಣೆ ಮಾಡಿದ್ರೆ, ಒಂದು ಹಳ್ಳಿ ಕಡೆ ಎಲ್ಲ ಸುಗ್ಗಿ ಹಬ್ಬವನ್ನು ರೀತಿಯಲ್ಲಿ ಆಚರಣೆ ಮಾಡುವಂಥದ್ದು ಇರುತ್ತೆ. ಇನ್ನು ನಮ್ಮ ಕರ್ನಾಟಕದ ಪಕ್ಕದ ರಾಜ್ಯದವರು ಪೊಂಗಲ್ ಅಂಥೇಳಿ ಆಚರಣೆ ಮಾಡ್ತಾರೆ. ಮತ್ತು ಆಂಧ್ರ ಕಡೆ ಹೋದಾಗ ನಾವು ಪೆದ್ದ ಪಂಡಗ ಅಂತ ಅಂದರೆ ದೊಡ್ಡ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡುವಂಥದ್ದು ನಾವು ನೋಡ್ತಾ ಇದ್ದೀವಿ. ಅಂದರೆ ಒಂದೊಂದು ಸಂಪ್ರದಾಯಗಳಲ್ಲಿ ಅದರದೇ ಆದಂಥ ವೈಶಿಷ್ಟ್ಯತೆಯನ್ನು ನಾವು ನೋಡಬಹುದು. ಅಂದರೆ ನಮ್ಮ ಕರ್ನಾಟಕದಲ್ಲಿ ಮಾಡುವಂಥ ಹಬ್ಬ ಆಚರಣೆ ಅದೊಂದು ವಿಭಿನ್ನವಾದಂತಹದ್ದು, ಒಂದು ಸಂಭ್ರಮದ ಆಚರಣೆ ಅಂತಲೂ ಹೇಳಬಹುದಾಗಿದೆ. ಯಾಕಂತ ಹೇಳಿದ್ರೆ ನೋಡಿ, ಯಾವಾಗಲೂ ಅಷ್ಟೇ ಸಂಕ್ರಾಂತಿ ಅಂದರೆ ವರ್ಷದ ಮೊದಲನೇ ಹಬ್ಬ ಆಗಿರುತ್ತೆ. ಅದರಲ್ಲಿ ರೈತರಿಗಂತೂ ವಿಶೇಷವಾದಂಥ ಹಬ್ಬ, ಒಂದು ಸಂಭ್ರಮದಿಂದ ಆಚರಣೆ ಮಾಡುವಂಥದ್ದು. ಯಾಕಂತ ಹೇಳಿದ್ರೆ ಇಡೀ ವರ್ಷ ಅವರು ದುಡಿದಂತಹದ್ದು ಏನೆಲ್ಲ ಬೆಳೆ ಬೆಳೆದಿರ್ತಾರೋ ಅದನ್ನು ಒಂದು ಮನೆಗೆ ತೆಗೆದುಕೊಂಡು ಹೋಗುವಂಥದ್ದು. ಯಾಕಂತ ಹೇಳಿದ್ರೆ ಇಡೀ ವರ್ಷ ಅವರು ಬೇಕಾದಂತಹದ್ದು ದವಸ ಧಾನ್ಯಗಳು ಏನೆಲ್ಲ ದುಡಿದಿರ್ತಾರೆ ಅದನ್ನು ಉಪಯೋಗಿಸ್ಕೊಳ್ಳುವಂಥದ್ದು, ಸಂಭ್ರಮದಿಂದ ಆಚರಣೆ ಮಾಡುವಂಥದ್ದು ಇರುತ್ತೆ. ಅದರಲ್ಲಿ ಅದಕ್ಕೆ ಸಹಾಯ ಮಾಡಿರುವಂತಹ ಎತ್ತುಗಳಿಗೆ ವಿಶೇಷವಾದಂಥ ಅಲಂಕಾರವನ್ನು ಮಾಡಿ ಒಂದಷ್ಟು ಬೆಂಕಿಯನ್ನು ಕಿಚ್ಚಾಯಿಸುವಂತಹ ಹಬ್ಬವನ್ನು ಆ ರೀತಿಯಲ್ಲಿ ಮಾಡುವಂಥದ್ದು ಇರುತ್ತೆ. ಒಟ್ಟಾರೆ ಅದೊಂದು ಸಂಭ್ರಮದ ಆಚರಣೆ ಅಂತ ಹೇಳ್ಬೋದು. ಒಂದು ವೈಜ್ಞಾನಿಕವಾಗಿ ನಾವು ತೆಗೆದುಕೊಂಡು ಹೋದರೆ ಅದರದೇ ಆದಂತಹ ಒಂದು ವಿಶಿಷ್ಟತೆ, ಒಂದು ವಿಭಿನ್ನವಾದಂತಹ ರೀತಿಯಲ್ಲಿ ನಾವು ನೋಡಬಹುದಾಗಿದೆ. ಯಾಕಂತ ಹೇಳಿದ್ರೆ ಯಾವಾಗಲೂ ಅಷ್ಟೇ ಹಬ್ಬ ಅಂತ ಹೇಳಿದ್ರೆ ಆಯನಗಳು ಅಂತ ಬರುತ್ತೆ. 2 ಆಯನಗಳನ್ನು ನಾವು ನೋಡ್ಬೋದು, ದಕ್ಷಿಣಾಯನ ಮತ್ತು ಉತ್ತರಾಯಣ ಅಂತ. ನಮಗೆ ಹೇಗೆ ರಾತ್ರಿ ಹಗಲು ಅಂತಿರುತ್ತೋ, ಭಗವಂತನಿಗೂ ರಾತ್ರಿ ಮತ್ತು ಹಗಲು ಅನ್ನುವಂಥದ್ದು ಇರುತ್ತೆ. ಅದನ್ನೇ ನಾವು ದಕ್ಷಿಣಾಯನ, ರಾತ್ರಿ ಕಾಲ. ನೋಡಿ, ದಕ್ಷಿಣಾಯನದಲ್ಲಿ ಯಾವಾಗಲೂ ಅಷ್ಟೇ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ರವಿ ಬದಲಾವಣೆ ಆದಂಥ ಸಂದರ್ಭದಲ್ಲಿ 6 ತಿಂಗಳ ಕಾಲ ದಕ್ಷಿಣಾಭಿಮುಖವಾಗಿ ಸಂಚರಿಸ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ 6 ತಿಂಗಳು ನೋಡಿ ನಮಗೆ ರಾತ್ರಿಗಳು ಜಾಸ್ತಿ ಇರುತ್ತೆ, ಅಂದರೆ ಬೆಳಕು ಕಡಿಮೆ ಅಂತ ಹೇಳ್ತೀವಿ. ಈಗ ಏನು ಉತ್ತರಾಯಣಕ್ಕೆ ಧನುರ್ರಾಶಿಯಿಂದ ಮಕರ ರಾಶಿಗೆ ರವಿ ಬದಲಾವಣೆ ಆಗ್ತಾನೆ, ಅದನ್ನು ಉತ್ತರಾಯಣ ಅಂತ ಹೇಳ್ತೀವಿ. ಅಂದರೆ ಭಗವಂತನಿಗೆ ಬೆಳಗಿನ ಜಾವ, ಬೆಳಕು ಜಾಸ್ತಿ, ಕತ್ತಲು ಕಡಿಮೆ ಆಗುತ್ತೆ. ಸೊ ಈ ಥರದ್ದು ಒಂದಷ್ಟು ಸೈಂಟಿಫಿಕ್ ಆಗಿ ಯೋಚನೆ ಮಾಡಿ ಒಂದಷ್ಟು ಹಬ್ಬದ ವಿಚಾರದಲ್ಲಿ ಒಂದಷ್ಟು ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು, ಒಂದಷ್ಟು ಸಂಭ್ರಮನ ಆಚರಣೆ ಮಾಡುವಂಥದ್ದನ್ನು ಇಲ್ಲಿ ನೋಡಬಹುದಾಗಿದೆ. ನಿಜ ಗುರುಗಳೇ. ಈಗ ಒಂದು ಕನ್ಫ್ಯೂಷನ್ ಏನ್ ಕ್ರಿಯೇಟ್ ಆಗಿರೋದು ಅಂತಂದ್ರೆ, 13ನೇ ತಾರೀಕು ಈ ಧನುರ್ಮಾಸ ಕಳೆಯುತ್ತೆ, ಆ ನಂತರ 14ನೇ ತಾರೀಕು ಸಂಕ್ರಾಂತಿ, 15ನೇ ತಾರೀಕು ಏನ್ ಮಾಡ್ಬೇಕು ಹಾಗೆ. ಯಾಕಂದ್ರೆ ಮಧ್ಯ ಏನಂದ್ರೆ ಏಕಾದಶಿ ಬಂದಿರುವಂತದ್ದು 14ನೇ ತಾರೀಕು. ಸೊ ಭೋಗಿ ಯಾವಾಗ ಇಡ್ಬೇಕು, ಸಂಕ್ರಾಂತಿ ಆಚರಣೆ ಯಾವಾಗ ಮಾಡ್ಬೇಕು ಅನ್ನೋ ಒಂದು ಕನ್ಫ್ಯೂಷನ್ ಈ ವರ್ಷ ಬಹಳಷ್ಟು ಜನ ಕೇಳ್ತಾನೆ ಇರ್ತಾರೆ, ಗುರುಗಳೇ ಹಬ್ಬ 14ನೇ ತಾರೀಕು ಮಾಡಬೇಕಾ 15ನೇ ತಾರೀಕು ಮಾಡಬೇಕಾ? ಎಲ್ಲ ಒಂದು ಮಾಧ್ಯಮಗಳೆಲ್ಲ ಆಗಬಹುದು, ಒಂದಷ್ಟು ಇದೇ ಚರ್ಚೆಗಳು ನಡೀತಾ ಇರುವಂಥದ್ದು. ಶಾಸ್ತ್ರ ಏನು ಹೇಳುತ್ತೆ, ಸೊ ಹೇಗೆ ಈ ಹಬ್ಬವನ್ನು ಆಚರಣೆ ಮಾಡಬೇಕು, ಎಷ್ಟೊತ್ತಿಗೆ ಬದಲಾವಣೆ ಆಗ್ತಾ ಇದೆ, ಇದನ್ನು ನಾವು ತಿಳ್ಕೊಂಬಿಟ್ರೆ ಹಬ್ಬದ ಆಚರಣೆ ಯಾವತ್ತು ಮಾಡಬೇಕು ಅಂತ ಗೊತ್ತಾಗ್ಬಿಡುತ್ತೆ. ಮೊದಲಿಗೆ ನೋಡಿ, ಸೂರ್ಯನ ಬದಲಾವಣೆಯಿಂದ ಹಬ್ಬದ ಆಚರಣೆಯ ವಿಚಾರದಲ್ಲಿ ನಾವು ನೋಡಬಹುದಾಗಿದೆ. ಇದು ಉತ್ತರಾಯಣದ ಪುಣ್ಯಕಾಲ ಅಂತ ಹೇಳ್ತೀವಿ. ಸೊ ಹಾಗಾಗಿ ಯಾವಾಗಲೂ ಅಷ್ಟೇ ಸೂರ್ಯ ಒಂದು ರಾಶಿಯಿಂದ ಒಂದು ರಾಶಿಗೆ ಬದಲಾವಣೆ ಆಗಬೇಕಾದ್ರೆ 30 ದಿನಗಳ ಅವಧಿಯನ್ನು ತೆಗೆದುಕೊಳ್ಳುತ್ತೆ. ಸೊ ಈ ಥರ 12 ರಾಶಿಗಳನ್ನು ಒಂದು ಬದಲಾವಣೆ ಮಾಡ್ಕೊಂಡು ಬರುವಂಥದ್ದು. ಅದರಲ್ಲಿ ಧನುರ್ ರಾಶಿಯಿಂದ ಮಕರ ರಾಶಿಗೆ ಏನು ಬದಲಾವಣೆ ಆಗುತ್ತೆ,
ಒಂದಷ್ಟು ಲೆಕ್ಕಾಚಾರ ಇರುತ್ತೆ. 30 ದಿನಗಳ ಲೆಕ್ಕಾಚಾರ, ಅದು ಹಿಂದೆ ಬದಲಾಗಿರುವಂತಹ ಸಮಯ ಏನಿರುತ್ತೆ, ಆ ಸಮಯದ ಆಧಾರದ ಮೇಲೆ ಲೆಕ್ಕಾಚಾರ ಇರುತ್ತೆ. ಸೊ ಈ ವರ್ಷ 2026 ಏನಿದೆ, ರವಿ ಬದಲಾವಣೆ ವಿಚಾರದಲ್ಲಿ ನಾವು ನೋಡಿದ್ರೆ ಮಧ್ಯಾಹ್ನದ ಪ್ರಾರಂಭದಲ್ಲಿ ಆಗ್ತಾ ಇರುವಂಥದ್ದು. ಅಂದರೆ 3 ಗಂಟೆ ಮೇಲೆ, ಅಂದರೆ 3 ಗಂಟೆ 50 ನಿಮಿಷದ ಮೇಲೆ ರವಿ ಬದಲಾವಣೆ ಆಗ್ತಾ ಯಾವತ್ತು ಇದೆ. ಮಂಗಳವಾರನ? ಮಂಗಳವಾರ ಅನ್ನೋದಕ್ಕಿಂತ 14ನೇ ತಾರೀಕು 14ನೇ ತಾರೀಕು ಹೌದು. ಬುಧವಾರ ಬರುತ್ತೆ. ಬುಧವಾರ ಬರುತ್ತೆ. ಹಾಗಾಗಿ 14ನೇ ತಾರೀಕು ಏನಾಗುತ್ತೆ, ಮಧ್ಯಾಹ್ನ ಪ್ರಾರಂಭ ಆಗೋದ್ರಿಂದ ಹಬ್ಬದ ಆಚರಣೆ ಅಷ್ಟಾಗಿ ಪ್ರಶಸ್ತವಾಗಿ- ಇನ್ಕಂಪ್ಲೀಟ್ ಆಗುತ್ತೆ. ಹೌದು. ಯಾಕಂತ ಹೇಳಿದ್ರೆ ಆ ದಿನ ಏನು ರವಿ ಬದಲಾವಣೆ ಆಗಿರುವಂಥ ದಿನ ಏನಿರುತ್ತೆ, ಬಹಳ ಆದ್ಯತೆ ಸ್ನಾನಕ್ಕೆ, ಸೂರ್ಯ ನಮಸ್ಕಾರವನ್ನ ಮಾಡುವಂಥದ್ದು, ಎಳ್ಳು ಬೀರುವಂತಹ ಹಬ್ಬ ಆಚರಣೆ ಮಾಡುವಂಥದ್ದು, ದಾನಕ್ಕೆ ಬಹಳ ಶ್ರೇಷ್ಠವಾದಂಥದ್ದು ದಿನ ಆಗಿರುತ್ತೆ. ಹಾಗಾಗಿ ಬೆಳಗ್ಗೆ ಸ್ನಾನ ಮಾಡೋಕ್ಕಾಗೋದಿಲ್ಲ. ಬೆಳಗ್ಗೆನೆ ಸ್ನಾನ ಅಂತ ಬಂದಾಗ ಧನುರ್ಮಾಸದ ಸ್ನಾನ ಆಗ್ಬಿಟ್ಟಿರುತ್ತೆ. ಯಾಕಂದ್ರೆ ಈಗಾಗಲೇ ಧನುರ್ಮಾಸದ 30 ದಿನಗಳ ಒಂದು ಚಕ್ರ ನಡೀತಾ ಇದೆ. 30 ದಿನಗಳಲ್ಲಿ ವಿಷ್ಣು ಆರಾಧನೆ, ತಿರುಪ್ಪಾವೈ ಪಾರಾಯಣ, ವಿಷ್ಣುವಿನ ಪೂಜೆ ಇರುತ್ತೆ. ಯಾವಾಗ ಧನುರ್ಮಾಸ ಮುಗಿದು ನಾವು ಈ ರವಿ ಬದಲಾವಣೆ ಏನಾಗುತ್ತೆ, ಉತ್ತರಾಯಣಕ್ಕೆ ಕಾಲಿಡ್ತೀವಿ. ಹಾಗಾಗಿ ನಾವು ಸ್ನಾನಾದಿಗಳು, ದಾನಗಳಿಗೆ ಎಲ್ಲ ಶ್ರೇಷ್ಠವಾದಂಥದ್ದು ಅಂದರೆ 15ನೇ ತಾರೀಕೆ ಹಬ್ಬದ ಆಚರಣೆ ಇರಬೇಕು. ಆದರೆ ಇಂದಿನ ಕಾಲದಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ, ಈ ಥರ ಗೊಂದಲಗಳು ಇರ್ತಾ ಇರಲಿಲ್ಲ. 5 ದಿನ ಹಬ್ಬದ ಆಚರಣೆ ಇತ್ತು. ಒಂದಿನ ನೀರು ತುಂಬಿಸುವಂಥದ್ದು, ಮನೆ ಸ್ವಚ್ಛಗೊಳಿಸುವಂಥದ್ದು, ಒಂದೊಂದು ದಿನವನ್ನು ಆಚರಣೆ ಮಾಡ್ತಾ ಇದ್ರು. ಸೊ ಈ ಕಾಲಕ್ರಮೇಣ ಏನಾಗಿದೆ, ಎಲ್ಲವೂ ಕಡಿಮೆ ಆಗಿದೆ, ಶಾಸ್ತ್ರಗಳು ಕಡಿಮೆ ಆಗಿದೆ. ಸೊ ಇವೆಲ್ಲವನ್ನು ನೋಡ್ತಾ ಬಂದಾಗ ಒಂದು ದಿನಕ್ಕೆ ಬಂದು ಕುತ್ಕೊಂಡಿದೆ. ಸೊ ಹಾಗಾಗಿ ಆ ರವಿ ಬದಲಾವಣೆ ಏನು ಆಗುತ್ತೆ, ಮಧ್ಯಾಹ್ನ ಆಗಿರೋದ್ರಿಂದ ಮಧ್ಯಾಹ್ನ ದಿನ ಪುಣ್ಯಕಾಲ, ಸ್ನಾನ ಏನಾದರೂ ನದಿ ಹತ್ತಿರ ಸಮೀಪ ಏನಾದರೂ ಇದ್ದರೆ ನದಿಯಲ್ಲಿ ಸ್ನಾನ ಮಾಡಿ ಸೂರ್ಯ ನಮಸ್ಕಾರವನ್ನು ಮಾಡುವಂಥದ್ದು ಪದ್ಧತಿಯನ್ನು ಇಟ್ಕೊಂಡ್ರೆ, ಮತ್ತು ದಾನಕ್ಕೆ ಬಹಳ ಶ್ರೇಷ್ಠವಾದಂಥದ್ದು 14ನೇ ತಾರೀಕು. ಹಬ್ಬದ ಆಚರಣೆ 15ನೇ ತಾರೀಕು ಪೊಂಗಲ್ ಆಚರಣೆ ಆಗಬಹುದು, ಅಥವಾ ಮನೆಯಲ್ಲಿ ಸುಗ್ಗಿ ಹಬ್ಬದ ಆಚರಣೆ ಆಗಬಹುದು. 15ನೇ ತಾರೀಕು ಮಾಡುವುದು ಉತ್ತಮ. ಅಂದ್ರೆ ಅವ್ರವ್ರ ಮನೆಗಳಲ್ಲಿ ಯಾವ್ಯಾವ ತರದ ಪದ್ಧತಿ ಇರುತ್ತೋ ಆ ತರದ ಪದ್ಧತಿಯನ್ನ ಹಬ್ಬದ ಸಂಭ್ರಮಾಚರಣೆ ಮಾಡಬಹುದು. ಹೌದು.